ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಮಂಚೇನಹಳ್ಳಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಮಾಜಿ ಎಂಎಲ್ಸಿ ವೈ.ಎ. ನಾರಾಯಣಸ್ವಾಮಿ 2021ರಲ್ಲಿ ಮಂಚೇನಹಳ್ಳಿ ಬಳಿ ಇರುವ ಕ್ರಷರ್ಗೆ ಅರ್ಜಿ ಸಲ್ಲಿಸಿದ್ದು ಅಕ್ಟೋಬರ್ನಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗಲೇ ನಡೆದ ವಿಚಾರವಾಗಿದ್ದು, ಈಗ ಸಂಸದರಾದವರೇ ಆಗ ಶಾಸಕರಾಗಿದ್ದ ವೇಳೆ ನಡೆದಿರುವ ವಿಚಾರವಿದು ಎಂದರು. ನಾನು ಶಾಸಕನಾದ ಮೇಲೆ ಕಳೆದ 1.5 ವರ್ಷದಿಂದ ಕ್ರಷರ್ ಮಾಡಲು ಬಿಟ್ಟಿರಲಿಲ್ಲ. ಆದರೆ ನಾವು ರಸ್ತೆಗೆ ಅವಕಾಶ ಕೊಡದ ಕಾರಣ ಕ್ರಷರ್ ಮಾಲೀಕರು 20 ಜನ ರೈತರನ್ನ ಕರೆದುಕೊಂಡು ಹೋಗಿ ನಮ್ಮ ಜಮೀನುಗಳಿಗೆ ರಸ್ತೆ ಬೇಕು ಎಂದು ಅರ್ಜಿ ಸಲ್ಲಿಸಿದ್ದಾರೆ. 20 ಮಂದಿ ರೈತರು ರಸ್ತೆ ಬೇಕು ಎಂದಾಗ ರಸ್ತೆ ಮಾಡಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಡಿಸಿ ಅವರು ರಸ್ತೆ ಮಾಡಲು ಅವಕಾಶವನ್ನ ನೀಡಿದ್ದಾರೆ ಎಂದರು. ಈಗ ನಾನು ಆಲ್ರೆಡಿ ಡಿ ಸಿ ಅವ್ರಿಗೆ ಪತ್ರ ಬರೆದಿದ್ದೀನಿ. ಲೈಸೆನ್ಸ್ ಕ್ಯಾನ್ಸಲ್ಗೆ ನಾನು ಮೈನ್ಸ್ ಅವ್ರಿಗೆ ಲೆಟರ್ ಬರೆದಿದ್ದೀನಿ. ಮೈನ್ಸ್ ಅವ್ರು ಏನು ಮಾಡ್ತಾರೆ, ಆ ಲೆಟರ್ ಇಟ್ಕೊಂಡು ಡಿ ಸಿ ಅವ್ರ ಜೊತೆ ಮೀಟಿಂಗ್ ಮಾಡಬೇಕು. ಡಿ ಸಿ ಎಸ್ ಪಿ ಮೈನ್ಸ್ ಅವ್ರು ಕುತ್ಕೊಂಡು ನಾವೆಲ್ಲ ಕೂತ್ಕೊಂಡು ಮ್ಯಾಕ್ಸಿಮಮ್ 1 ತಿಂಗಳೊಳಗಡೆ ಅದರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. 100% ಟಾಸ್ಕ್ ಫೋರ್ಸಲ್ಲಿ ಇಟ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ನನ್ನ ಜವಾಬ್ದಾರಿ. ರಸ್ತೆನೇ ಬಂದಾಗಿದೆ, ಇನ್ನು ಎಲ್ಲಿದೆ ಕಾನೂನು ಇದಾಗುತ್ತೆ. ಹಾಂ ಬರಲ್ಲ, ಅದು ಚಿಕ್ಕಬಳ್ಳಾಪುರ ಪಾಪ ಇವ್ರ ಜ್ಯೂರಿಸ್ಟಿಕ್ಷನ್ ಬರಲ್ಲ. NOC ಕೊಟ್ಟಿರೋದು ಇವ್ರ ಜ್ಯೂರಿಸ್ಟಿಕ್ಷನ್ ಅಲ್ಲ, ಅದಿರೋ ಜಾಗ ಚಿಕ್ಕಬಳ್ಳಾಪುರಕ್ಕೆ ಸೇರುತ್ತೆ. ಅಲ್ಲಿ 2-3 ಇಯರ್ಸ್ ಮುಂಚೆ ನಾನೊಂದು ಮಾತು ಹೇಳ್ತೀನಿ. ನಿಮ್ಮ ಜ್ಯೂರಿಸ್ಟಿಕ್ಷನ್ಗೆ ನಿಮ್ಮ ವ್ಯಾಪ್ತಿ ಒಳಗೆ ಬರದೇ ಇದ್ರು HNV ನೀರು ಬರ್ತಾ ಇದೆ. ಬೆಂಗಳೂರಲ್ಲಿ ಏನು ಕೆಮಿಕಲ್ ನೀರು ಇಲ್ಲಿ ಬರ್ತಾ ಇದೆ. ಅದನ್ನು ಶುದ್ಧೀಕರಣ ಮಾಡಿ ಅಂತ ಬರ್ಕೊತಾ ಇರೋದು ನಮ್ಮ ಆರೋಗ್ಯ ಕೆಡಬಾರ್ದು ಅಂತ. ಇಲ್ಲಿ ಇದಕ್ಕೂ ಕೂಗಳಿತ ದೂರದಲ್ಲಿದೆ. ನಿಮ್ಮ ವ್ಯಾಪ್ತಿ ಅಲ್ಲ, ನಾನು ಒಪ್ಕೊಂತೀನಿ. ಬಟ್ ಪೊಲ್ಯೂಷನ್ನು ಎಫೆಕ್ಟ್ ಆಗೋದು ಯಾರಿಗೆ? ಮಂಚೇನಹಳ್ಳಿ ಜನರು. ಮೊನ್ನೆ ಕ್ರಷರ್ ಮಾಲೀಕರು ರಸ್ತೆ ಮಾಡಲು ಮುಂದಾದಾಗ ರೈತರು ಮತ್ತು ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದು ಗಣಿ ದಣಿಗಳು ಶೂಟೌಟ್ ಮಾಡಿರುವ ಘಟನೆ ನಡೆದಿದೆ. ಇವರೆಲ್ಲರೂ ಬಿಜೆಪಿಯ ಕಾರ್ಯಕರ್ತರೇ ಎಂದರು. ಶೂಟ್ ಮಾಡಿದ ಸಕಲೇಶ ಅವರು ಚುನಾವಣೆಯ ವೇಳೆ ಡಾಕ್ಟರ್ ಕೆ ಸುಧಾಕರ್ ಹಾಗೂ ವೈ.ಎ. ನಾರಾಯಣಸ್ವಾಮಿ ಅವರ ಪರ ಪ್ರಚಾರ ಮಾಡಿದ ಸಕ್ರಿಯ ಕಾರ್ಯಕರ್ತ. ಬಂಧನವಾಗಿರುವ ಎಲ್ಲರೂ ಬಿಜೆಪಿ ಕಾರ್ಯಕರ್ತರೇ ಎಂದರು. ಈ ವೇಳೆ ತಹಸೀಲ್ದಾರ್ ದೀಪ್ತಿ, ಪೊಲೀಸ್ ಇಲಾಖೆ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಶಶಿ ಕಿರಣ್, CTV ನ್ಯೂಸ್.